ಇದು ನಮ್ಮ ಮಠದ ಒಂದು ವಿಶೇಷತೆ ಅಂದರೆ ಹಳೆ ವಿದ್ಯಾರ್ಥಿಗಳ ದೊಡ್ಡ ಒಂದು ಸಂಖ್ಯೆ. ಅವರದೇ ಒಂದು ಸಂಘ ಇದೆ ಇಲ್ಲಿ, ಹಳೆ ವಿದ್ಯಾರ್ಥಿಗಳ ಸಂಘ, ಮತ್ತು ಅದಕ್ಕೆ ಹಿತೈಷಿಗಳ ಸಂಘ ಅಂತಲೂ ಮಾಡ್ಕೊಂಡಿದ್ದಾರೆ ಈಗ. ಅದು ಒಂದು 60-70 ವರ್ಷ ನಡ್ಕೊಂಡು ಬರ್ತಾ ಇದೆ ನಿರಂತರವಾಗಿ. ಪ್ರತಿ ವರ್ಷ ಅವ್ರದ್ದು ಡಿಸೆಂಬರ್ 3ನೇ ಭಾನುವಾರ ಇರಬೇಕು. ಆ ಸಂದರ್ಭದಲ್ಲಿ ಒಂದು ಮಹಾಧಿವೇಶನ ಅಂತ ನಡೆಸ್ತಾರೆ ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಎಲ್ಲ ಹಳಬರು ಬರ್ತಾರೆ, ಆಳ ವಯಸ್ಸಾದವರು ಎಲ್ಲರೂ ಕೂಡ ಏನೋ ಒಂದು ಭಾವನೆ, ಆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಭಕ್ತಿ ಭಾವನೆಯ ಸಂಬಂಧ ಇಟ್ಕೊಂಡು ವರ್ಷಕ್ಕೊಮ್ಮೆ ಆದರೂ ಎಲ್ಲರೂ ಕೂಡ ಸೇರಬೇಕು ಒಂದು ಕಡೆ. ಜೊತೆಗೆ ಸ್ನೇಹಿತರುಗಳು, ಹಲೊಬ್ಬರು ಸ್ನೇಹಿತರು ಸಿಗ್ತಾರೆ. ಮತ್ತು ಅವರು ಓಡಾಡಿದ ಜಾಗ, ಓದಿದಂಥ ಸ್ಥಳ ಎಲ್ಲ ನೋಡೋದಕ್ಕೆ ಏನೋ ಒಂದು ಖುಷಿ ಆಗ್ತದೆ. ಜೊತೆಗೆ ಅವರ ಮಕ್ಕಳು, ಇವತ್ತು ಯಾರೋ ಅವರ ಮಕ್ಕಳುಗಳನ್ನ ಸೇರಿಸೋದಿಲ್ಲ ಯಾರು, ಏಕೆಂದರೆ ಅವರು ಸ್ಥಿತವಂತರಾಗಿದ್ದಾರೆ, ಚೆನ್ನಾಗಿರ್ತಾರೆ, ಅವ್ರಿಗೇನು ಕಷ್ಟ ಇರೋದಿಲ್ವಲ್ಲ. ಕಷ್ಟ ಆ ಕಾಲದಲ್ಲಿ ಕಷ್ಟ ಇತ್ತಲ್ಲ, ಅವಾಗ ಸೇರಿದ್ರು. ಈಗೆಲ್ಲ ಅವ್ರು ಚೆನ್ನಾಗಿರೋದ್ರಿಂದ, ಒಂದು ಸುಸ್ಥಿತಿಯಲ್ಲಿರೋದ್ರಿಂದ ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣದಲ್ಲಿರುತ್ತೆ. ಆವಾಗ ಆ ಮಕ್ಕಳಿಗೆ ತೋರಿಸೋದು, ಅವ್ರಿಗೇನೋ ನಾನು ಓದ್ದೆ, ಇಲ್ಲೇ ಇರ್ತಿದ್ದೆ ಅನ್ನೋ ತೋರಿಸೋದು ಒಂದು ಭಾವನೆ ಇರ್ತದೆ ಅವರಿಗೆ. ಆ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ಆ ಕೆಲಸವನ್ನು ಅವರು ಪ್ರತಿ ವರ್ಷ ನಿರಂತರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಬಾಂಧವ್ಯ ಭಾಳ ವಿಶೇಷವಾಗಿ ಶ್ರೀಮಠದಲ್ಲಿದೆ.